3 ಎಕರೆ 16 ಗುಂಟೆ ಜಮೀನು ಸಿಎಂಗೆ ಹೇಗೆ ಬಂತು? ಈ ಬಗ್ಗೆ ವಿವರಣೆ ನೀಡುತ್ತಿದ್ದಾರೆ ಮಣಿಂದರ್ ಸಿಂಗ್. ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರು ನಿವೇಶನ ವಿಚಾರದಲ್ಲಿ ಎಲ್ಲೆಲ್ಲಿ ಕಾನೂನು ಉಲ್ಲಂಘನೆಯಾಗಿದೆ, ಈ ಬಗ್ಗೆ ವಿವರಣೆ ನೀಡುತ್ತಿದ್ದಾರೆ ಮಣಿಂದರ್ ಸಿಂಗ್. ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರು 3 ಎಕರೆ 16 ಗುಂಟೆ ಜಮೀನು, ಈ 14 ನಿವೇಶನ ಪಡೆದುಕೊಂಡ್ರಲ್ಲ 50-50 ಅನುಪಾತದಲ್ಲಿ, ಅದಕ್ಕೂ ಮುನ್ನ ಆ ಜಮೀನು ಎಲ್ಲಿಂದ ಬಂತು? ಈಗ ಮೂಡ ಅದನ್ನ ಅತಿಕ್ರಮಣ ಮಾಡ್ಕೊಳ್ತು, ಅಭಿವೃದ್ಧಿ ಮಾಡ್ತು, ಅದರ ಬದಲಾಗಿ 50-50 ಅನುಪಾತದಲ್ಲಿ ಬೇರೆ ಕಡೆ ನಿವೇಶನ ಕೊಟ್ಟರು, ಅವ್ರು ಕೊಟ್ಟರು, ನಾವು ಇಸ್ಕೊಂಡ್ವಿ ಅಂದ್ರಲ್ಲ, ಆ ಭೂಮಿ ಎಲ್ಲಿಂದ ಬಂತು? ಮೊದಲು ಅದರ ಬಗ್ಗೆ ಅವರು ಪ್ರಶ್ನೆ ಮಾಡ್ತಿದ್ದಾರೆ. 1998ರಲ್ಲಿ ಈ ಭೂಮಿ ಮೂಡ ವಶದಲ್ಲಿತ್ತು ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. 98ರಲ್ಲಿ ರೆವಿನ್ಯೂ ರೆಕಾರ್ಡ್ನಲ್ಲಿ ಎಂಟ್ರಿ ಕೂಡ ಆಗಿದೆ. 2001-2ರಲ್ಲಿ ಅಭಿವೃದ್ಧಿ ಪಡಿಸಿ ಮಾರಾಟ ಮಾಡಲಾಗಿದೆ ಅನ್ನುವಂತಹ ವಿಚಾರವನ್ನ ಮಣಿಂದರ್ ಅವರು ಪ್ರಸ್ತಾಪ ಮಾಡ್ತಿದ್ದಾರೆ. ಈ ಎಲ್ಲ ಪ್ರಕ್ರಿಯೆಗಳು ಕಾನೂನು ಬಾಹಿರವಾಗಿದೆ, ಎಲ್ಲ ಪ್ರಕ್ರಿಯೆಗಳು ಕೂಡ ಕಾನೂನು ಬಾಹಿರವಾಗಿದೆ. ಹಾಗಾಗಿ ಈ ಬಗ್ಗೆ ತನಿಖೆ ಆಗಬೇಕು ಅಂತ ಸ್ನೇಹಮಯಿ ಕೃಷ್ಣ ಅವರು ದೂರು ಕೊಟ್ಟರು ಅನ್ನುವಂತಹ ವಿಚಾರವನ್ನ ಮಣಿಂದರ್ ಅವರು ಪ್ರಸ್ತಾಪ ಮಾಡ್ತಿದ್ದಾರೆ. ಪಬ್ಲಿಕ್ ಕನ್ನಡದಲ್ಲಿ ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಗಳನ್ನು ಗಮನಿಸಿರುವ ವೀಕ್ಷಕರಿಗೆ ಎಲ್ರಿಗೂ ಈ ವಿಚಾರ ಈಗ ಆಲ್ರೆಡಿ ಗೊತ್ತಿದೆ. ಯಾಕಂತಂದ್ರೆ ರಿಪಬ್ಲಿಕ್ ಕನ್ನಡದಲ್ಲಿ ದಾಖಲೆಗಳ ಸಮೇತ ಖುದ್ದು ಸ್ನೇಹಮಯಿ ಕೃಷ್ಣ ಅವರೇನೆ ತಿಳಿಸಿದ್ದಾರೆ. 1997ರಲ್ಲಿ ಈ ಭೂಮಿ ಏನು ಕೆಸರೆ ಗ್ರಾಮದ 3.16 ಎಕರೆ ಭೂಮಿ ಇದೆ, ಇದನ್ನು ನಾವು ವಶಕ್ಕೆ ಪಡಿತೀವಿ ಅಂತ ಹೇಳಿ ಮೂಡ ನೋಟಿಫಿಕೇಶನ್ ಹೊರಡಿಸಿದ್ರ ಕಾಪಿ ಕೂಡ ರಿಪಬ್ಲಿಕ್ ಕನ್ನಡ ನಿಮಗೆ ತೋರಿಸಿದೆ. ಅದಾದ ನಂತರದಲ್ಲಿ ದೇವರಾಜು ಇಲ್ಲ ನನಗೆ ಕೃಷಿಗೆ ಇದೊಂದೇ ಭೂಮಿ ಇರೋದು, ಹೀಗಾಗಿ ನನಗೆ ಈ ಭೂಮಿಯನ್ನು ವಾಪಸ್ ಬಿಟ್ಕೊಟ್ಬಿಡಿ ಅಂತ ಹೇಳಿ ಡಿನೋಟಿಫೈ ಮಾಡಲಿಕ್ಕೆ ಸಲ್ಲಿಸಿದ ಅರ್ಜಿಯ ಕಾಪಿಯನ್ನು ಕೂಡ ತೋರಿಸಿದ್ದೀವಿ. ಅದಾದ ನಂತರದಲ್ಲೂ ಕೂಡ ಅಲ್ಲಿ ಮೂಡ ಲೇಔಟ್ ಮಾಡಿ ಸೈಟ್ಗಳನ್ನು ಮಾಡಿ ಹಂಚಿಕೆ ಮಾಡಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಡೀಟೇಲ್ಸನ್ನು ಕೂಡ ರಿಪಬ್ಲಿಕ್ ಕನ್ನಡ ದಾಖಲೆಗಳ ಸಮೇತ ನಿಮ್ಮ ಮುಂದಿಟ್ಟಿದೆ. ಹೆಂಗೆ ಈ 3.16 ಎಕರೆ ಜಾಗವನ್ನು ಬೇರೆ ಬೇರೆ ಅಳತೆಯ ಸೈಟ್ಗಳಾಗಿ ಮಾಡಿ ಅಲ್ಲೊಂದು ಪಾರ್ಕು, ರಸ್ತೆ, ಚರಂಡಿ ಇದೆಲ್ಲವನ್ನ ಮಾಡಿ ಸುಮಾರು ಜನರಿಗೆ ಸೈಟ್ ಮಾರಾಟ ಕೂಡ ಮಾಡಿಬಿಟ್ಟಿದೆ ಮೂಡ ಅನ್ನೋದನ್ನ ದಾಖಲೆಗಳ ಸಮೇತ ರಿಪಬ್ಲಿಕ್ ಕನ್ನಡ ಈಗ ಆಲ್ರೆಡಿ ನಿಮ್ಮ ಮುಂದೆ ತೋರಿಸಿದೆ. ಇದೇ ವಿಚಾರವನ್ನ ಇದೀಗ ಮಣಿಂದರ್ ತಮ್ಮ ವಾದದ ಭಾಗವಾಗಿ ಮಂಡಿಸ್ತಾ ಇದ್ದಾರೆ. ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರು ಮಣಿಂದರ್ ಸಿಂಗ್ ಅವರು ವಾದ ಮಂಡಿಸ್ತಾ ಇದ್ದಾರೆ. 1998ರಿಂದಲೇ ಇದು ಮೂಡಾದ ಭೂಮಿಯಾಗಿ ಹೋಗ್ಬಿಟ್ಟಿದೆ. ಮೂಡ ಭೂಮಿಯಲ್ಲಿ ಸೈಟ್ ಡೆವಲಪ್ ಆಗಿ ಅದನ್ನು ಬೇರೆಯವ್ರಿಗೂ ಕೂಡ ಹಂಚ್ಬಿಟ್ಟಿದ್ದಾರೆ. ಇಷ್ಟೆಲ್ಲ ಆದಮೇಲೆ ಈ 3 ಎಕರೆ 16 ಗುಂಟೆ ಜಮೀನು ಮುಖ್ಯಮಂತ್ರಿಗಳ ಹೆಸರು, ಅವರ ಪತ್ನಿ ಹೆಸರಿಗೆ ಹೆಂಗೆ ಬರ್ಲಿಕ್ಕೆ ಸಾಧ್ಯ? ಅದು ಮೂಡ ಭೂಮಿ, ಮುಖ್ಯಮಂತ್ರಿಗಳ ಪತ್ನಿ ಇದನ್ನು ಖರೀದಿ ಮಾಡೋ ಹಾಗೆ ಇಲ್ಲ ಅನ್ನೋದು ಮಣಿಂದರ್ ಸಿಂಗ್ ಅವರ ವಾದ. ಈ ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡ್ತಿದ್ದಾರೆ, ಹೇಗೆ ಬಂತು? ಮಿತಾ ಅವರು ಹೇಳ್ತಾ ಇದ್ದಿದ್ದ ಪ್ರಕಾರ ರಿಪಬ್ಲಿಕ್ ಕನ್ನಡ ನೋಡ್ತಾ ಇದ್ದಂಥ ಅಷ್ಟು ವೀಕ್ಷಕರಿಗೆ ಈ ಮೂಡ ಹಗರಣ ಏನು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ಕಿರುತ್ತೆ. ಹಾಗಾಗಿ ಈ ವಾದ ಪ್ರತಿವಾದ ಏನಿರುತ್ತೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಸ್ನೇಹಮಯಿ ಕೃಷ್ಣ ಅವರ ಪರವಾದಂಥ ವಕೀಲರು ಮಣಿಂದರ್ ಸಿಂಗ್ ಅವರು ಪ್ರಶ್ನೆ ಅಂದರೆ ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಿದ್ದಾರೆ. ಪ್ರಶ್ನೆ ಮಾಡ್ತಿದ್ದಾರೆ ಈ ಜಮೀನು ಸಿಎಂ ಸಿದ್ದರಾಮಯ್ಯನವ್ರಿಗೆ ಹೇಗೆ ಬಂತು ಅಂತ. ಅದರ ಮುಂದುವರೆದ ಭಾಗ ಹಲವು ವಿಚಾರಗಳನ್ನು ಕೂಡ ಅಲ್ಲಿ ಪ್ರಸ್ತಾಪ ಮಾಡ್ತಾ ಹೋಗ್ತಿದ್ದಾರೆ. 98ರಲ್ಲಿ ಈ ಭೂಮಿ ಮೂಡ ವಶದಲ್ಲಿತ್ತು. 98ರಲ್ಲಿ ರೆವಿನ್ಯೂ ರೆಕಾರ್ಡ್ನಲ್ಲೂ ಕೂಡ ಅದೆಲ್ಲವೂ ಎಂಟ್ರಿ ಆಗಿದೆ. ಎಲ್ಲ ಪ್ರಕ್ರಿಯೆಗಳು ಕೂಡ ಕಾನೂನು ಬಾಹಿರವಾಗಿದೆ ಅನ್ನೋದು ಬಹಳ ಸ್ಪಷ್ಟ. ಇದೆಲ್ಲ ತನಿಖೆಯಿಂದ ಹೊರಬರಬೇಕಾಗಿದೆ, ತನಿಖೆ ಆಗಲೇಬೇಕಾಗಿದೆ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡ್ತಿದ್ದಾರೆ. 2001-2ರಲ್ಲಿ ಅಭಿವೃದ್ಧಿಪಡಿಸಿ ಆ ನಿವೇಶನ ಮಾರಾಟ ಮಾಡಲಾಗಿದೆ. ಸ್ನೇಹಮಯಿ ಕೃಷ್ಣ ಪರ ಮಣಿಂದರ್ ಈ ವಾದ ಮಂಡಿಸ್ತಿದ್ದಾರೆ, ಈ ಅಂಶವನ್ನು ಉಲ್ಲೇಖ ಮಾಡ್ತಿದ್ದಾರೆ. 3 ಎಕರೆ 16 ಗುಂಟೆ ಆ ಜಮೀನಿನ ಬಗ್ಗೆಯೇ ಅವ್ರು ಪ್ರಶ್ನೆ ಮಾಡ್ತಿದ್ದಾರೆ. ಸಿಎಂ ಹತ್ರ ಹೇಗೆ ಬಂತು ಅಂತ ಅವ್ರು ಹೇಳಿದ್ರು, ನನ್ನ ಪತ್ನಿ ಪಾರ್ವತಿ ಅವರಿಗೆ ಅರಿಶಿನ ಕುಂಕುಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಿಫ್ಟ್ ನೀಡಲಾಗಿತ್ತು ಅಂತ. ವಿಧಾನಸೌಧ ಕರ್ನಾಟಕದ 7 ಕೋಟಿ ಜನರ ವಿಧಾನಸೌಧ ಅದು.
ಇದನ್ನು ನೀವು ವಿಧಾನಸೌಧವನ್ನು ಕಾಂಗ್ರೆಸ್ ಆಫೀಸ್ ಮಾಡ್ಕೊಂಡು ಕಾಂಗ್ರೆಸ್ಸಿನ ಕೆಲಸಗಳಿಗೆ ಮಾತ್ರ ಇದು ಬಳಕೆ ಆಗ್ತಾ ಇದೆ, ಕಾಂಗ್ರೆಸ್ ಹೇಳ್ದಂಗೆ ಇಲ್ಲಿ ಸರ್ಕಾರ ನಡೀತಾ ಇದೆ ಅಂತ ಹೇಳಿದ್ರೆ ಒಪ್ಕೊತೀರ ನೀವು? ರಾಜಭವನನ್ನು ಕೂಡ ಸಂವಿಧಾನದತ್ತವಾದಂಥ ಒಂದು ಅಥಾರಿಟಿ, ಹೇಗೆ ವಿಧಾನಸೌಧ ಇದೆಯೋ ಅದು ಕೂಡ ರಾಜಭವನನು ಅದೇ ರೀತಿ ಸಂವಿಧಾನದತ್ತವಾಗಿರ್ತಕ್ಕಂಥ ಒಂದು ಅಥಾರಿಟಿಯಲ್ಲಿ ಮುಖ್ಯಮಂತ್ರಿ ಆದವರು ನನಗೆ ಯಾರು ಓಟ್ ಹಾಕಿದ್ದಾರೆ ಯಾರು ಓಟ್ ಹಾಕಿಲ್ಲ ಅಂತ ಹೇಳೋಕ್ಕೆ ಅದರ ಮೇಲೆ ತೀರ್ಮಾನ ತಗೊಳ್ಳೋ ಅಧಿಕಾರ ಸಂವಿಧಾನದತ್ತವಾಗಿಲ್ವಾ? ಅವ್ರ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಾದ್ರೆ ರಾಗ ದ್ವೇಷ ಯಾವುದೇ ಇಲ್ದಿರ ತೀರ್ಮಾನ ತೆಗೆದುಕೊಳ್ತೀನಿ ಅಂತ ಹೇಳಿದ್ದಾರೆ. ನೀವು ರಾಜಭವನನ ನೀವು BJP ಆಫೀಸ್ ಅಂದರೆ ನಾವು ವಿಧಾನಸೌಧನ ಕಾಂಗ್ರೆಸ್ ಆಫೀಸ್ ಅಂತ ಕರಿತೀರಿ, ಯಾಕೆ ಕರಿಬಾರ್ದು? ಈ ಡೊಂಬರಾಟವೆಲ್ಲ ಬಿಟ್ಬಿಟ್ಟು ರಾಜ್ಯಪಾಲರು ಯಾವುದೇ ಒಂದು ಅವರು ಕಳಿಸಿದಾಗ ಅದನ್ನು ಒಂದು ವಾರನೋ 10 ದಿನನೋ ಟೈಮ್ ತಗೊಂಡು ಕ್ಲಾರಿಫಿಕೇಶನ್ ತೆಗೆದುಕೊಂಡು ಪರ್ಮಿಷನ್ ಕೊಡ್ಬೋದಾಗಿತ್ತು. ಆದರೆ ನಮಗೆ ಏನು ಅನುಮಾನ ಅಂತಂದರೆ ಈ ಗವರ್ನರ್ ಆಫೀಸು ಇದು ರಾಜಕೀಯದ ಆಫೀಸ್ ಆಗಬಾರ್ದು. ನಾವ್ಯಾರು ಪರ್ಮನೆಂಟ್ ಇಲ್ಲ ಇಲ್ಲಿ. ನಾನು ಇಲ್ಲಿ ಪರ್ಮನೆಂಟ್ ಇರ್ಲಿಕ್ಕೆ ಆಗೋದಿಲ್ಲ, ಗವರ್ನರ್ ಕಚೇರಿನೂ ಪರ್ಮನೆಂಟ್ ಇರ್ಲಿಕ್ಕೆ. ಗವರ್ನರ್ ಕಚೇರಿ ಇರ್ತದೆ, ವ್ಯಕ್ತಿಗಳು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ನಾವ್ಯಾರು ಪರ್ಮನೆಂಟ್ ಇಲ್ಲ. ಆದರೆ ಇರುವಂಥ ಸಂದರ್ಭದಲ್ಲಿ ಈ ಸಂವಿಧಾನದಲ್ಲಿ ರಚನೆ ಆಗಿರೋಂಥ ಈ ಗವರ್ನರ್ ಪೀಠ ಏನಿದೆ ಅದು ಭಾಳ ಪವಿತ್ರವಾದಂಥ ಪೀಠ, ಒಂದು ನ್ಯಾಯಾಲಯ ಸ್ಥಾನದಲ್ಲಿರುವಂಥ ಪೀಠ, ಒಂದು ಸರ್ಕಾರವನ್ನು ರಕ್ಷಣೆ ಮಾಡೋಂಥ ಒಂದು ಪೀಠ. ನಮ್ಮ ಸರ್ಕಾರ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ದೊಡ್ಡ ಮ್ಯಾಂಡೇಟ್, 136 ಜನ ಈ ರಾಜ್ಯದ ಜನತೆ ನಮ್ಮನ್ನು ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸ್ಕೊಟ್ಟು, ವಿಧಾನಸಭೆಗೆ ಕಳಿಸ್ಕೊಟ್ಟು ನಮ್ಮದೊಂದು ಬಲಿಷ್ಠವಾದಂಥ ಸರ್ಕಾರ. ಆ ಸರ್ಕಾರವನ್ನು ಅಸ್ಥಿರಗೊಳಿಸ್ಲಿಕ್ಕೋಸ್ಕರ ಈ ಒಂದು ದೊಡ್ಡ ಪ್ರಯತ್ನ ಇವತ್ತು ನಡೀತಾ ಇದೆ, ಸಂಚು ನಡೀತಾ ಇದೆ. ನಮ್ಮನ್ನು ಅಸ್ಥಿರಗೊಳಿಸಿದ್ರೆ ವಿರೋಧ ಪಕ್ಷಗಳನ್ನ ಎಲ್ಲ ಮುಗಿಸ್ಬೇಕು, ಜೊತೆಗೆ ಭಾರತದ ಒಂದು ಸಂವಿಧಾನದಲ್ಲಿ ಫೆಡರಲ್ ಸಿಸ್ಟಮಲ್ಲಿ ಕೆಲಸ ಮಾಡ್ತಾರಂಥ ಒಂದು ರಾಜ್ಯ, ಒಂದು ದೊಡ್ಡ ರಾಜ್ಯ, ಇಡೀ ದೇಶಕ್ಕೆ ಕರ್ನಾಟಕ ರಾಜ್ಯ ಭಾಳ ದೊಡ್ಡ ಸಪೋರ್ಟಿವ್ ಆಗಿ ಬೇರೆ ರಾಜ್ಯಗಳನ್ನು ಸಹಾಯ ಮಾಡ್ತಾರಂಥ ಒಂದು ರಾಜ್ಯ. ಇಂಥ ರಾಜ್ಯದ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆನ ಒಗ್ಗಲೆ ಮಾಡಬೇಕು, ಸರ್ಕಾರ ಅಸ್ಥಿರಗೊಳಿಸಬೇಕು ಅಂತೇಳಿ ಇವತ್ತೇನು ಒಂದು ದೊಡ್ಡ ಪ್ರಯತ್ನ ನಡೀತಾ ಇದೆ, ಇದು ಈ ಕಚೇರಿಯಿಂದ ಆಗಬಾರ್ದು ಅನ್ನೋದು ನಮ್ಮೆಲ್ಲರ ಮನವಿ. ಅದಕ್ಕೆ ನಾವು ಗವರ್ನರ್ ಅವ್ರಿಗೆ ನಾವು ಏನು ಮನವಿ ಮಾಡಿದ್ದೇವೆ ಅಂತ ಅಂದರೆ, ಈ 4 ಜನ ಮೇಲೆ ಏನು ನಿಮಗೆ ಪ್ರಾಸಿಕ್ಯೂಷನ್ಗೆ ಅನೇಕ ಮನವಿಗಳು ಬಂದಿದೆ, ಅದನ್ನೆಲ್ಲ ನೀವು ಗೌರವಾನ್ವಿತವಾಗಿ ಕಾನೂನುಬದ್ಧವಾಗಿ ಬೇರೆಯವ್ರದ್ದು ಯಾವ ರೀತಿ ನೀವು ನೋಡಿದ್ದೀರಿ ಅದೇ ರೀತಿ ಸಮಾನತೆಯಿಂದ ನ್ಯಾಯಬದ್ಧವಾಗಿ ನೀವು ಅನುಮತಿಯನ್ನು ಕೊಡಲೇಬೇಕು, ನಿಮ್ಮ ಆಫೀಸ್ ಘನತೆಯನ್ನು ಉಳಿಸ್ಕೊಳ್ಳೇಬೇಕು. ಸೊ ನೀವು ಸಂವಿಧಾನವನ್ನು ರಕ್ಷಣೆ ಮಾಡಲೇಬೇಕು ಅನ್ನೋದನ್ನು ನಾವು ಮನವಿ ಮಾಡಿದ್ದೇವೆ. ಇದಲ್ಲದೆ ಕ್ಯಾಬಿನೆಟ್ ಕೂಡ, ನನ್ನ ಅಧ್ಯಕ್ಷತೆಯಲ್ಲೇ ಒಂದು ಕ್ಯಾಬಿನೆಟ್ ನಡೀತು. ಆ ಕ್ಯಾಬಿನೆಟಲ್ಲೂ ಕೂಡ ಈ ವಿಚಾರನ ಗವರ್ನರ್ ಅವ್ರಿಗೆ ನಮ್ಮ ಸಲಹೆ, ಅಡ್ವೈಸು, ರೆಕಮೆಂಡೇಷನ್ ಎಲ್ಲ ಕೂಡ ನಾವು ಮಾಡಿದ್ದೇವೆ. ಆ ಪ್ರಕಾರ ಕಾನೂನನ್ನು ಉಳಿಸ್ಬೇಕು ಅಂತೇಳಿ ನಾವು ಅವ್ರಿಗೆ ಮನವಿಯನ್ನು ಮಾಡಿದ್ದೇವೆ. ಸೊ ಅವರು ಇದನ್ನು ಅವರು ನಮ್ಮ ಹತ್ರ ಏನೂ ಇಲ್ಲ, ನಾನೆಲ್ಲ ವಾಪಸ್ ಡಿಸ್ಪೋಸ್ ಮಾಡಿದ್ದೀನಿ ಅಂತ ಕೂಡ ಒಂದು ಮಾತನ್ನು ಅವರು ಹೇಳಿದ್ದಾರೆ. ಸೊ ಅವ್ರಿಗೆ ನಾವು ಹೇಳಿದ್ದೇವೆ ಇದ್ರ ಬಗ್ಗೆ ನೀವು ಮಾಡಬೇಕು ಅಂತ. ನಾವು ಅದನ್ನು ರೀಚೆಕ್ ಮಾಡ್ತೀವಿ. ಅದನ್ನು ನನ್ನ ಮಾತ್ರ ಯಾಕಿಲ್ಲ ಅಂತ ಹೇಳ್ತಾ ಇದ್ದಾರೆ, ನಿಜನೋ ಸುಳ್ಳು, ಕಳಿಸಿರೋದು ನಿಜನೋ ಸುಳ್ಳು, ಅದೆಲ್ಲ ಕೂಡ ನಾವು ಅದನ್ನೆಲ್ಲ ನಮ್ಮದು ಬೇರೆ ಲೆವೆಲಲ್ಲಿ ಅದೇ ಕೆಲವು ಕ್ಲಾರಿಫಿಕೇಷನ್ ಕೇಳಿರ್ಬೋದು, ಅದೆಲ್ಲ ನಾವೆಲ್ಲ ರೀಚೆಕ್ ಮಾಡ್ತೀವಿ. ಬಟ್ ನಾವು ಗವರ್ನರ್ ಅವ್ರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ, ಸಂವಿಧಾನದ ಗೌರವ, ರಾಜ್ಯಪಾಲರ ಹುದ್ದೆ, ರಾಜ್ಯಪಾಲರ ಕಚೇರಿ, ಆ ಗೌರವವನ್ನು ನೀವು ಕಾಪಾಡಿಕೊಂಡು ಇದಕ್ಕೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪಕ್ಷಾತೀತವಾಗಿ ನೀವು ನಡ್ಕೊಳ್ಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡಿದ್ದೇವೆ. ರಾಜ್ಯಪಾಲರ ಸ್ಪಂದನೆ ನಿಮಗೆ ನ್ಯಾಯ ಸಿಗುವಂತ ಭರವಸೆ ಮೂಡಿಸಿದೆಯಾ ಸರ್? ನೋಡಿ, ನಮ್ಮ ಡ್ಯೂಟಿ ನಾವು ಮಾಡಿದ್ದೀವಿ. ನಾವು ರಾಜ್ಯದ ಜನತೆ ಹಿತಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಅವರು ಮಾಡಲೇಬೇಕಾಗಿದೆ, ಅವ್ರಿಗೆ ಆಪ್ಷನ್ನೇ ಏನಿಲ್ಲ. ಅವರು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡಲೇಬೇಕಾಗಿದೆ, ಕೊಡ್ತಾರೆ ಅಂತೇಳಿ ನಮಗೆ ವಿಶ್ವಾಸ ಇದೆ. ನಾನು ಅವರು ಇಂಟರ್ನಲ್ ಮಾತಾಡೋದನ್ನ ನಾನು ಮಾತಾಡೋಕ್ಕಾಗಲ್ಲ. ಅವರು ನಮ್ಮ ಕಚೇರಿಯಲ್ಲಿ ಇಲ್ಲ ಅಂತ ಹೇಳಿದ್ದಾರೆ. ಸೊ ಅದನ್ನು ನಾವೆಲ್ಲ ಎಕ್ಸಾಮಿನ್ ಮಾಡ್ತೀವಿ. So today on behalf of the Congress party, about 136 legislators and about more than 30 council members.